ನಾವಿಬ್ರು ಯಾವತ್ತೂ ಬೇರೆ ಆಗ್ದಿರೋ ಹಾಗೆ ಒಂದಾಗೋಣ ರಾಧಿಕಾ. ಕೈಲಾಶ್ ಅವರೇ ಪ್ಲೀಸ್, ಕೈಲಾಶ್ ಅವರೇ ಬೇಡ. ಕೈಲಾಶ್ ಅವರೇ, ರಾಧಿಕಾ, ನಾನು ಹೇಳೋದು. ರಾಧಿಕಾ ಏನಾಯ್ತು? ಪ್ಲೀಸ್ ನನ್ನ ಕೈ ಬಿಡಿ. ರಾಧಿಕಾ ಏನಾಯ್ತು? ರಾಧಿಕಾ ಏನಾಯ್ತು? ರಾಧಿಕಾ 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 ನಿಂತ್ಕೋ. ಕೇಳಿ ಪ್ಲೀಸ್. ಏನು? ನನ್ನ ಮಾತನ್ನ ಅರ್ಥ ನೀನ್ ಯಾಕೆ ಹೀಗೆ ಆಡ್ತಿದ್ಯಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ನೀನು ನನ್ನ ಹೆಂಡತಿಯಾಗಿ ನನ್ನ ಒಂದಿಷ್ಟು ಅರ್ಥ ಮಾಡ್ಕೋತಾ ಇಲ್ಲ. ನೀನು ನನ್ನ ದೂರ ಮಾಡ್ತಿದ್ಯಾ ಅಂತ ಗೊತ್ತಿದ್ರು ನಿನಗೆ ಹತ್ರ ಆಗಕ್ ನೋಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ ಅಷ್ಟೇ. ಕೈಲಾಶ್ ಅವರೇ, ಏನಿದು? ಅಷ್ಟಕ್ಕೂ ನಾನು ಯಾಕೆ ಹೀಗೆ ನಡ್ಕೋತಿದ್ದೀನಿ? ಪ್ರಿಯಾ ಮೇಲೆ ಕತ್ತಿ ಇಟ್ಟೋರ್ಗೆ ಹೊಡೆಯೋದು ಬಿಟ್ಟು ಬಿಟ್ಬಿಡಿ ಅಂತ ಯಾಕೆ ಕೇಳ್ಕೊಂಡೆ? ಈಗ ಪ್ರಿಯಾ ಮೇಲೆ ಯಾಕೆ ಕೈ ಮಾಡಕ್ ಹೋದೆ? ಅಮರ್, ಏನಾಗಿದೆಯೋ ನಿನ್ಗೆ? ಛೇ, ಹಲೋ ಬಾಸ್. ನಿನ್ ಚೇಂಜಿಗೆ ಕಾರಣ ಪ್ರೀತಿ ಬಾಸ್. ಏನು? ನಿನ್ ಜೀವನದಲ್ಲಿ ನಿನ್ ಪ್ರೀತಿನೇ ಸಿಗಲ್ಲ ಅನ್ಕೊಂಡಿದ್ದೆ, ಆದ್ರೆ ಯಾರು ಯಾವಾಗ ಎಲ್ಲಿ ಪ್ರೀತಿಲಿ ಬೀಳ್ತಾರಂತ ಯಾರಿಗೂ ಗೊತ್ತಿಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ ಬಾಸ್? ನೀನೇನ್ ಹೇಳ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ. ಪ್ರಿಯಾನ ನೀನ್ ಯಾಕೆ ಮದುವೆ ಮಾಡ್ಕೊಂಡೆ? ಕೋಪದಲ್ಲಿ ಮದುವೆ ಮಾಡ್ಕೊಂಡೆ? ಹೊಡಿಬೇಕು, ಬಡಿಬೇಕು, ಹಿಂಸೆ ಕೊಡಬೇಕು ಅಂತ ತಾನೆ ತಾಳಿ ಕಟ್ತೆ. ಆದ್ರೆ ಅವಳೇನ್ ಮಾಡಿದ್ಲು? ನೀನ್ ಬೈದಾಗ ಸಹಿಸ್ಕೊಂಡ್ಲು, ಅಳಿಸ್ದಾಗತ್ಲು. ಅವರಪ್ಪ ಹೋದ್ಮೇಲೆ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಯಾಕಿರ್ಬೋದು ಬಾಸ್?
ಯಾಕಂದ್ರೆ ಅವಳ ಪ್ರಾಣ, ಅವಳ ಜೀವನ ಎಲ್ಲ ನೀನೇ ಅನ್ಕೊಂಡಿದ್ದಾಳೆ. ಸರಿ, ನೀನೇನೋ ಕೋಪದಲ್ಲಿ ಮದುವೆ ಆದೆ, ಆದರೆ ಪ್ರಿಯಾ ನೀನೇ ಅವಳ ಜೀವನ ಅಂತ ನಿನ್ನ ಕೈಯಲ್ಲೇ ತಾಳಿ ಕಟ್ಟಿಸ್ಕೊಂಡ್ಲು. ಆದರೆ ನನ್ಗವಳ ಮೇಲೆ ಯಾವ ಥರ ಪ್ರೀತಿನೂ ಇಲ್ಲ. ಪ್ರೀತಿ ಇಲ್ಲ ಅಂತ ಅಷ್ಟು ಈಸಿಯಾಗಿ ಹೇಳಬೇಡಿ ಬಾಸ್. ಇದೇ, ಅದನ್ನ ನೀನು ಅರ್ಥ ಮಾಡ್ಕೋತಿಲ್ಲ ಅಷ್ಟೇ ಬಾಸ್. ಇವತ್ತ ರೌಡಿಗಳ ಹತ್ರ ಏನ್ ಮಾಡ್ದೆ? ಎದುರು ಬಂದ್ರೆ ಅವನ್ ಯಾರು ಅಂತ ಯೋಚನೆ ಮಾಡ್ದೆ ಮುಖಾಮುಖಿ ನೋಡ್ದಂಗೆ ಹೊಡಿಯೋ ನೀನು, ಪ್ರಿಯಾಗೆ ಏನೂ ಆಗ್ಬಾರ್ದು ಅಂತ ಅವನ್ ಯಾವಂದೋ ಕಾಲು ಹಿಡ್ಕೊಂಡು ನೀನು ಕಣ್ಣೀರು ಹಾಕ್ತಾ ಕೇಳ್ಕೊಂಡೆ. ಬೇರೆಯವರಾಗಿದ್ರೆ ಹಾಗೆ ಮಾಡ್ತಿದ್ರಾ? ನನ್ನ ಥರ ಇರ್ತಿದ್ರು. ನಿನ್ನ ಜೀವನದಲ್ಲಿ ಪ್ರಿಯಾ ಯಾವಾಗ ಬಂದ್ಲೋ ಅವತ್ತೇ ನನ್ನ ಸಮಾಧಿ ಮಾಡಿ ನಿಧಾನವಾಗಿ ನಿಧಾನವಾಗಿ ನಿನ್ನ ಕ್ಯಾರೆಕ್ಟರ್ನೇ ಬದಲಾಯಿಸ್ಕೊಂಡು ಹೊಸ ಅಮರಾಗಿ ಈಗ ನನ್ನ ಮುಂದೆ ನಿಂತ್ಕೊಂಡಿದ್ಯಾ. ಅಮರ್ ಮುಂಚಿನ ಥರ ಇಲ್ಲಮ್ಮ. ಅವನು ತುಂಬ ಬದಲಾಗಿದ್ದಾನೆ. ಅವನು ಗೊತ್ತಿಲ್ದೇನೆ ನಿನ್ನನ್ನು ಇಷ್ಟಪಡ್ತಾ ಇದ್ದಾನೆ. ನಿನ್ ಮೇಲ್ ಪ್ರೀತಿ ಇರೋದಿಕ್ಕೆ ನಿನ್ಗೆ ಚಿಕ್ಕ ತೊಂದರೆ ಆದ್ರೂ ಅವನಿಗೆ ತಡ್ಕೊಳಕ್ಕಾಗಲ್ಲ. ನಂದು ಪ್ರೀತಿ ಅಲ್ಲ, ಕರುಣೆ. ಇಲ್ಲೇ ಬಾಸ್ ಪ್ರಾಬ್ಲಮ್ ಇರೋದು. ಪ್ರೀತಿಗೂ ಕರುಣೆಗೂ ತುಂಬಾ ಡಿಫ್ರೆನ್ಸ್ ಇದೆ. ನೀನು ಹೆಂಡತಿ ಮೇಲಿಟ್ಟಿರೋದು ಪ್ರೀತಿ ಅಂತ ಒಪ್ಕೊಳಕ್ಕಾಗ್ದೆ, ಅದು ಕರುಣೆ ಅಂತ ನಿನಗ್ ನೀನೇ ನಂಬಿಸ್ಕೊಂಡು ನನಗ್ ನಿಜ ಹೇಳ್ದೆ. ನಿನಗ್ ನೀನೇ ಮೋಸ ಮಾಡ್ಕೋತಿದ್ಯಾ. ಅಷ್ಟಕ್ಕೂ ಅವಳ ಮೇಲಿರೋದು ಕರುಣೆನೇ ಆಗಿದ್ರೆ ಹೊಡಿದೆ ಯಾಕೆ ಸುಮ್ಮನೆ ಬಿಟ್ಟೆ? ಅದೇ ಮುಂಚಿನ ಅಮರ್ ಆಗಿದ್ರೆ ಇಷ್ಟೊತ್ತಿಗೆ ನಿನ್ ಕತೆ ಮುಗೀತಿತ್ತು. ಹಾಗ್ ಹೊಡಿದೆ ಸುಮ್ಮನೆ ಇದ್ದ ಅಂದ್ರೆ ನನ್ ಮೊಮ್ಮಗ ನಿನ್ ಮೇಲೆ ಎಷ್ಟು ಪ್ರಾಣ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾಗತ್ತೆ. ಬಾಸ್, ಪ್ರಿಯಾನ್ ಪ್ರೀತಿ ಮಾಡ್ತಿರೋ ಅಮರ್ನ ಹೊರಗೆ ತಗೊಂಬಾ. ನಿನ್ ಪ್ರೀತಿನೆಲ್ಲ ನಿನ್ ಹೆಂಡತಿಗೆ ಧಾರೆ ಏರಿ. ತಂದೆ ಇಲ್ದಿರೋ ಆ ಜಾಗನ ನೀನ್ ತಂದೆಯಾಗಿ ನಿಭಾಯಿಸು. ಅವಳನ್ನ ಎದೆಲ್ಲಿ ಇಟ್ಕೊಂಡು ನೋಡ್ಕೋ. ಅಮ್ಮ ಪ್ರಿಯಾ, ನಾವೆಷ್ಟೇ ಜನ ಇದ್ರೂ ನಿನ್ ಪ್ರೀತಿ ಮಾತ್ರನೇ ಅವನ್ನ ಸಂತೋಷವಾಗಿಡೋದು. ಅಜ್ಜಮ್ಮ, ನಂಗೆ ನಮ್ಮ ಪತಿರಾಯರಂದ್ರೆ ತುಂಬಾ 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 ಇಷ್ಟ ಅಜ್ಜಮ್ಮ. ನಿಂಗ್ ಪ್ರೀತಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಂಗಾರಿ, ಅದನ್ನ ಸರಿಯಾಗಿ ತೋರ್ಸು ಅಂತ ಹೇಳ್ತಾ ಇದ್ದೀನಿ. ಸಾಕು ಬಾಸ್, ನಿನ್ ಮನ್ಸಲ್ಲಿರೋ ಯೋಚನೆನೆಲ್ಲ ಕಿತ್ತಾಕು. ಮನ್ಸಿನ ಒಳಗಡೆ ಇರೋ ಪೊರೆನ ತೆಗೆದು ನಿನ್ ಪ್ರೀತಿನ ಪರ್ಫೆಕ್ಟ್ ಆಗಿ ಪ್ರಿಯಾಗೆ ಎಕ್ಸ್ಪ್ರೆಸ್ ಮಾಡು. ನೀನ್ ಇಲ್ಲಿವರೆಗೂ ಮಾಡಿರೋ ಟೈಮ್ ಪಾಸ್ ಸಾಕು. ಬೆಟ್ಟದಷ್ಟಿರೋ ನಿನ್ ಪ್ರೀತಿನ ನಿನ್ ಹೆಂಡತಿಗೆ ಹಂಚು. ಇಬ್ರು ಜೀವನ ಪೂರ್ತಿ ಸಂತೋಷವಾಗಿರಿ. ಬಾಯ್ ಬಾಸ್.
ಹೇಗಾದ್ರೂ ಮಾಡಿ ನಮ್ ಮಗಳನ್ನ ಕೈಲಾಶ್ಗೆ ಮದ್ವೆ ಮಾಡ್ಬೇಕು ಅಂದ್ಕೊಂಡಿದ್ದೆ. ಜೀವನ ಪೂರ್ತಿ ಯಾವ ಚಿಂತೆನೂ ಮಾಡ್ದೆ ಇಲ್ಲೇ ಇದ್ದು ಆಸ್ತಿ ಅನುಭವಿಸ್ಬೇಕು ಅಂತ ಕನಸು ಕಾಣ್ತಾ ಇದ್ದೆ. ದುಡ್ಡಿಗೆ, ತಿಂಡಿಗೆ, ಬಟ್ಟೆಗೆ ಯಾವುದಕ್ಕೂ ಕೂಡ ತೊಂದರೆ ಆಗದೆ ಇರ್ಲಿ ಅಂತ ಆಸೆ ಪಟ್ಟೆ. ಆ ರಾಧಿಕಾಯಿಂದ ಎಲ್ಲ ನಾಶ ಆಯ್ತು. ನಿಜವಾಗ್ಲೂ ನಾವ್ ಈ ಮನೇಲಿ ಇರ್ಬೇಕಾ ಬೇಡವಾ ಅನ್ನೋ ಪರಿಸ್ಥಿತಿ ಬಂದಿದೆ. ಅಲ್ದೆ ನೆಟ್ಗಿರಿ ಅಂತ ನಮ್ ಮಗಳ ಕೈಲೇ ನಮ್ಗೆ ಹೇಳಿಸ್ತಾಳಲ್ಲ ಅವಳು. ಹೇಗಿದ್ರು ಮಲ್ಲೇಶ್ವರಿ ಮದ್ವೆ ಆಗೇ ಹೋಯ್ತು. ಈಗ ನಿಮ್ ತಂಗಿ ನಮ್ಮನ್ ಮನೇಲಿ ಇರಿಸ್ಕೋತಾರಾ? ನಾವಿರ್ಲಿ ಇಲ್ದೆ ಹೋಗ್ಲಿ, ಆದ್ರೆ ನಮ್ಮನ್ನ ಈ ಸ್ಥಿತಿಗೆ ತಂದಿರೋ ರಾಧಿಕನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಕೈಲಾಶ್ ನಮ್ಮ ಮಗಳನ್ನ ಮದ್ವೆ ಮಾಡ್ಕೋಬೇಕು ಅನ್ನೋ ಆಸೆ ಸಮಾಧಿ ಆದ್ರೂ ಸರಿ, ರಾಧಿಕಾನ ಈ ಮನೆಯಿಂದ ಆಚೆ ಹಾಕ್ಬೇಕು ಅನ್ನೋ ನಮ್ಮ ಉದ್ದೇಶ ಮಾತ್ರ ನೆರವೇರಲೇಬೇಕು. ನಾವು ಹೋಗೋ ಸಂದರ್ಭ ಬಂದ್ರೆ ಕೈಲಾಶ್ ಮತ್ತೆ ರಾಧಿಕಾನ ದೂರ ಮಾಡಿ ಶಾಶ್ವತವಾಗಿ ರಾಧಿಕನ ಈ ಮನೆಯಿಂದ ಆಚೆ ಕಳಿಸೇ ಹೋಗೋದು. ಸ್ವಾಮಿ, ಬೇಡದೇ ಇರೋ ಸಮಸ್ಯೆಗಳು ಬಂದು ನನಗೂ ನನ್ನ ಗಂಡಂಗೂ ಅಂತರ ಸೃಷ್ಟಿ ಮಾಡ್ತಿದೆ. ಇವತ್ತಿಂದ ಆದರೂ ನಮ್ಮ ಮಧ್ಯೆ ಇರೋ ಚಿಕ್ಕ ಚಿಕ್ಕ ಮನಸ್ತಾಪ ದೂರ ಆಗಿ ಜೀವನ ಪರ್ಯಂತ ಸುಖವಾಗಿ ಬಾಳೋ ಹಾಗೆ ಆಶೀರ್ವಾದ ಮಾಡು ತಂದೆ. ದೊಡ್ಡತ್ತೆ, ನಂಗೆ ಆಶೀರ್ವಾದ ಮಾಡಿ. ಏನಮ್ಮ ವಿಶೇಷ? ಇವತ್ತು ನನ್ನ ಹುಟ್ಟಿದ ಹಬ್ಬ. ಓ, ದೀರ್ಘಾಯುಷ್ಮಾನ್ ಭವ. ದೇವ್ರ ನಿನಗೆ ಆಯುಷು, ಆರೋಗ್ಯ, ಐಶ್ವರ್ಯ ಕೊಟ್ಟು ಸುಖವಾಗಿಟ್ಟಿರ್ಲಿ. ನೀನ್ 100 ವರ್ಷ ಚೆನ್ನಾಗಿರೋದಲ್ವೇ? ನೀನ್ ಹುಟ್ಟಿದ ಹಬ್ಬನ ಜೀವನ ಪೂರ್ತಿ ಮರಿಬಾರ್ದು. ಹಾಗ್ ಮಾಡ್ತೀನಿ, ನೋಡ್ತಿರೋ. ಅಕ್ಕ, ಪ್ರಿಯಾ, ಹ್ಯಾಪಿ ಬರ್ಡೇ ಅಕ್ಕ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ ರಾಧಿಕಾ. ಥ್ಯಾಂಕ್ ಯು ಅಮರ್. ದೊಡ್ಡತ್ತೆ, ನನ್ನ ತಂಗಿ ಮತ್ತವ್ರ ಗಂಡ. ನಮಸ್ಕಾರನಮ್ಮ. ನಮಸ್ಕಾರಮ್ಮ. ನಮಸ್ಕಾರನಪ್ಪ. ಅಕ್ಕ, ರಾತ್ರಿ ಬರ್ಡೇ ವಿಶಸ್ ತಿಳಿಸ್ಬೇಕಾದ್ರೆ ಖುಷಿಯಾಗೇ ಇದೆಯಲ್ಲ, ಇವಾಗ ಯಾಕೆ ಡಲ್ ಆಗಿದ್ಯಾ? ಹಾಗೇನೂ ಇಲ್ಲ ಪ್ರಿಯಾ, ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ, ಅದಕ್ಕೆ ಸ್ವಲ್ಪ ಡಲ್ ಆಗಿದ್ದೀನಿ. ರಾಧಿಕಾ, ಕೈಲಾಶ್ ಕಾಣ್ತಾನೆ ಇಲ್ಲ, ಎಲ್ಲಿದ್ದಾನೆ? ಅಲ್ಲಡಿ ಬಂದ್ರು. ಸಾಹೇಬ್ರೆ, ಇವತ್ತು ಆಫೀಸ್ ಹೋಗ್ತಿದ್ದೀರಾ? ಹೌದು ಪ್ರಿಯಾ. ನಿಮ್ಮ ಹೆಂಡತಿ ಬರ್ತ್ಡೇ ಇಟ್ಕೊಂಡು ನೀವು ಆಫೀಸ್ಗೆ ಹೋಗ್ತೀರಾ ಕೈಲಾಶ್? ಹೌದು ಕಣೋ, ಕೆಲ್ಸ ಇದ್ದಿದ್ದೆ. ಈ ಥರ ದಿನ ವರ್ಷಕ್ಕೆ ಒಂದೇ ಸಲ ಬರೋದು.
ಇವತ್ತು ಮನೇಲೇ ಇರ್ಬೋದಲ್ಲ? ತುಂಬ ಮುಖ್ಯವಾದ ಕೆಲಸ ಇದೆ ದೊಡ್ಡಮ್ಮ, ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ನಾನು ಹೋಗಲೇಬೇಕು. ಆಗಲ್ಲ ಸಾಹೇಬ್ರೆ, ಇವತ್ ನೀವು ಮನೆಯಲ್ಲೇ ಇರ್ಬೇಕು. ನಾವೆಲ್ಲ ಸೇರಿ ಅಕ್ಕನ್ ಬರ್ತ್ಡೇಗೆ ತಯಾರಿ ಮಾಡೋಣ. ಆ ಬ್ಯಾಗ್ ಇಲ್ಕೊಡಿ. ಪ್ರಿಯಾ, ಪ್ರಿಯಾ, ನಿಮ್ ಭಾವಂಗೆ ಇಂಪಾರ್ಟೆಂಟ್ ಕೆಲಸ ಇಲ್ಲದೆ ಇದ್ದಿದ್ರೆ ನನ್ ಬರ್ಡೇ ದಿನ ಅವರು ನನ್ನನ್ ಬಿಟ್ಟು ನಿನ್ ಭಾವನವ್ರ ಆಫೀಸ್ಗೆ ಹೋಗ್ತಿದ್ರ ಹೇಳು? ಕೆಲ್ಸ ಮುಗಿಸಿ ಬೇಗ ಬಂದ್ಬಿಡ್ತಾರೆ ಬಿಡು. ಆದ್ರೆ ಸಾರಿ ಸಾಹೇಬ್ರೆ, ನೀವ್ ಕೂಡ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ದೆ. ಕೈಲಾಶ್ ಅವರೇ, ಸಾರಿ ರೀ, ನಾನು ಈ ಥರ ಹೇಳಲೇಬೇಕಾಯ್ತು. ನೀವು ಆಫೀಸ್ಗೆ ನನ್ನ ಮೇಲಿರೋ ಕೋಪಕ್ಕೆ ಹೋಗ್ತಿರೋದು ಅಂತ ಗೊತ್ತು. ಎಲ್ಲರೂ ಇರುವಾಗ ನೀವು ಹೀಗೆ ಹೋಗೋದು ಸರಿಯಲ್ಲ. ಪ್ಲೀಸ್ ಅರ್ಥ ಮಾಡಿಕೊಂಡು ಬೇಗ ಆಫೀಸಿಂದ ಬಂದ್ಬಿಡಿ ಪ್ಲೀಸ್. ನನ್ಗೆ ಆಶೀರ್ವಾದ ಮಾಡಿ. ಆಫೀಸಿಗೆ ಹೋಗಿ ಬರ್ತೀನಿ ದೊಡ್ಡಮ್ಮ. ಸರಿ ಕಂದ, ಹುಷಾರಾಗಿ ಹೋಗು, ಬೇಗ ಬಂದ್ಬಿಡು. ಸಾಹೇಬ್ರೆ, ನೀವು ಬೇಗ ಬರ್ಬೇಕು. ಇವತ್ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಗ್ರ್ಯಾಂಡ್ ಆಗಿ ಮಾಡೋಣ. ಅಕ್ಕ, ಸ್ಯಾರಿ ಯಾವ್ದು ತಗೊಂಡೆ? ಪಾಪ, ಇವತ್ತು ಏನಾಗುತ್ತೆ ಅಂತ ಸರಿಯಾಗಿ ಗೊತ್ತಿಲ್ಲದೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾರಂತೆ. ಅವ್ರ ಕೆಲ್ಸ ಅವ್ರು ಮಾಡ್ಲಿ ಬಿಡ್ರಿ, ನಮ್ ಕೆಲ್ಸ ನಾವ್ ಮಾಡೋಣ. ಯಾಕೋ ಕೈಲಾಶ್ ರಾಧಿಕಾ ಮಧ್ಯೆ ಏನೋ ನಡೀತಿರೋ ಹಾಗಿದೆಯಲ್ಲ. ಇಬ್ರು ಮುಖ ಆ ಕಡೆ ಈ ಕಡೆ ಮಾಡ್ಕೊಂಡಿದ್ದಾರೆ. ರಾಧಿಕಾಗೆ ಕೈಲಾಶ್ ಅಂದ್ರೆ ಇಷ್ಟ ಅಂತ ಗೊತ್ತು, ಆದರೆ ಕೈಲಾಶ್ ಹೆಂಡತಿ ಬರ್ತ್ಡೇ ದಿನ ಆಫೀಸ್ಗೆ ಹೋಗ್ತಿದ್ದಾನಂದ್ರೆ ಸಮಥಿಂಗ್ ಇಸ್ ರಾಂಗ್. ಏನೋ ಇದೆ. ಬತ್ತೀರಾಯ್ರೆ, ನಾವೆಲ್ಲ ರೆಡಿ ಮಾಡೋಣ ಬನ್ನಿ. ದೊಡ್ಡತ್ತೆ, ನೀವು ಕಾಫಿ ಕುಡಿತೀರಾ ಟೀ ಕುಡಿತೀರಾ? ಟೀ ಕುಡಿತೀನಮ್ಮ. ಸರಿ, ತರ್ತೀನಿ. ರಾಧಿಕಾ ಯಾಕೆ ಹೀಗೆ ನಡ್ಕೋತಿದ್ದಾಳೆ? ಇಷ್ಟೆಲ್ಲ ನಡೆದ್ಮೇಲೂ ನನ್ನ ಬಗ್ಗೆ ಯೋಚನೆ ಮಾಡಿದೆ ಎಲ್ಲ ಮರೆತು ಒಂದಾಗೋಣ ಅಂತಿದ್ರೆ, ರಾಧಿಕಾಗ ಹತ್ರ ಆಗಕ್ಕೆ ನೋಡ್ತಿದ್ರೆ ನಾನು ಯಾಕೆ ದೂರ ಇಡ್ತಿದ್ದಾಳೆ? ಅದಕ್ಕೆ ಸರಿಯಾದ ಕಾರಣನೂ ಹೇಳ್ತಾ ಇಲ್ಲ. ಈಗ ನನ್ಗೇನ್ ಮಾಡೋದು? ನಮ್ಮ ಭವಿಷ್ಯ ಏನಾಗುತ್ತೆ? ನಾನು ಏನ್ ನಿರ್ಣಯ ತಗೋಬೇಕೀಗ? ಹಲೋ ಬಾಸ್, ಏನು ನಿನ್ ಹೆಂಡತಿ ವಿಷಯದಲ್ಲಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ಯಾ? ನೋಡು ಬಾಸ್, ನಮಗಿಷ್ಟ ಇಲ್ದಿರೋ ವಸ್ತು ನಾವು ತಗೊಳಲ್ಲ, ಇಷ್ಟ ಇಲ್ದಿರೋ ಕೆಲ್ಸನೂ ಮಾಡಲ್ಲ, ಇಷ್ಟ ಇಲ್ದೇ ಇರೋರ ಹತ್ರ ಮಾತಾಡಲ್ಲ. ಹಾಗಿರುವಾಗ
ಇಷ್ಟ ಇಲ್ದಿರೋ ಹೆಂಡತಿ ಜೊತೆ ಜೀವನ ಪೂರ್ತಿ ಬದುಕ್ತ್ಯಾ? ಹೇಗ್ ಸಂಸಾರ ಮಾಡ್ತ್ಯಾ? ಮನ್ಸಲ್ಲಿ ಇಷ್ಟೆಲ್ಲ ನೋವಿಟ್ಕೊಂಡು ಮನಸ್ಸಿಗೆ ಕಷ್ಟ ಕೊಡೋ ಬದಲು ಇಷ್ಟ ಇಲ್ದಿರೋ ಹೆಂಡತಿನ ದೂರ ಕಳಿಸಿ ಆರಾಮಾಗಿರೋದು ಒಳ್ಳೇದು. ಅಂದ್ರೆ ನಾನು ಹೇಳಿರೋದ್ರಲ್ಲೇ ನಿನಗ್ ಬೇಕಾಗಿರೋ ಉತ್ತರ ಇದೆ, ಹುಡುಕೋ.